ನೀವು ಯಾವತ್ತಾದರೂ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀರಾ, ಆದರೆ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ಅದು ಟ್ರಿಗರ್ ಆಗದೆ ಹೋಗಿದೆಯಾ? ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಇದು ಒಂದು ಡೈಲಿ ಇಶ್ಯೂ ಆಗಬಹುದು. ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಕ್ಕೆ ನಾವು ನಿಮಗೆ TBT ಇಂಜಿನಿಂದ ನಡೆಯುವ ಆರ್ಡರ್ ಫ್ಲೋ ಇನ್ಸೈಟ್ಸ್ ಅನ್ನು ತರ್ತೀವಿ. ನಿಮ್ಮ ಲಿಮಿಟ್ ಆರ್ಡರ್ಸ್ ಅನ್ನು ಹೇಗೆ ಈ ಫೀಚರಿನ ಪ್ರಿಸೈಸ್ ಮಾಡುತ್ತೆ ಎಂದು ಇವತ್ತು ನಾವು ನಿಮಗೆ ತೋರಿಸ್ತೀವಿ. TBT ಇಂಜಿನಿಂದ ನಡೆಯುವ ಆರ್ಡರ್ ಫ್ಲೋ ಇನ್ಸೈಟ್ಸ್ ಅನ್ನು ಹೇಗೆ ಯೂಸ್ ಮಾಡೋದು? ಫಸ್ಟ್, ನೀವು ಲಿಮಿಟ್ ಬೈ ಆರ್ ಸೆಲ್ ಆರ್ಡರ್ ಅನ್ನು ಪ್ಲೇಸ್ ಮಾಡಿದಾಗ ನೀವು ಡೆಪ್ತ್ ರ್ಯಾಂಕ್ ಅನ್ನು ನೋಡ್ತೀರಾ. ಎಕ್ಸ್ಚೇಂಜ್ ಆರ್ಡರ್ ಬುಕ್ ಅಲ್ಲಿ ನಿಮ್ಮ ಆರ್ಡರ್ ಎಲ್ಲಿ ನಿಂತಿದೆ ಅಂತ ಈ ರ್ಯಾಂಕ್ ತೋರಿಸುತ್ತೆ. ಇದು ರಿಯಲ್ ಟೈಮ್ ಅಲ್ಲಿ ಅಪ್ಡೇಟ್ ಆಗೋದ್ರಿಂದ ಮಾರ್ಕೆಟ್ ಅಲ್ಲಿ ನಿಮ್ಮ ಪೊಸಿಷನ್ ಯಾವಾಗಲೂ ಗೊತ್ತಾಗುತ್ತೆ. ನೆಕ್ಸ್ಟ್ ಇರೋದು ಕ್ವಾಂಟಿಟಿ ಅಹೆಡ್ ಆಫ್ ಯು. ನಿಮ್ಮ ಆರ್ಡರ್ಗಿಂತ ಮುಂಚೆ ಟ್ರೇಡ್ ಆಗುವ ಕ್ಯೂ ಅಲ್ಲಿರೋ ನಿಮ್ಮ ಲಿಮಿಟ್ ಪ್ರೈಸ್ಗಿಂತ ಮುಂದೆ ಇರೋ ಟೋಟಲ್ ನಂಬರ್ ಆಫ್ ಶೇರ್ಸ್ ಅನ್ನು ಇದು ಹೇಳುತ್ತೆ. ಮಾರ್ಕೆಟ್ ಅಲ್ಲಿ ಇರೋ ಕಾಂಪಿಟೇಷನ್ ಐಡಿಯಾವನ್ನು ಇದು ಕೊಡುತ್ತೆ ಮತ್ತು ನಿಮ್ಮ ಲಿಮಿಟ್ ಪ್ರೈಸ್ ಅನ್ನು ಅನುಗುಣವಾಗಿ ಅಡ್ಜಸ್ಟ್ ಮಾಡೋಕ್ಕೆ ಎಲೋ ಮಾಡುತ್ತೆ. ಈಗ ಪರ್ಸೆಂಟೇಜ್ ಟ್ರೇಡೆಡ್ ಇನ್ಸೈಟ್ ಬಗ್ಗೆ ನೋಡೋಣ. ನೀವು ಬೈ ಮಾಡ್ತೀರಾ ಅಂದರೆ ನಿಮ್ಮ ಬೆಲೆಯಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಎಕ್ಸಿಕ್ಯೂಟ್ ಆಗಿದ ಪರ್ಸೆಂಟೇಜ್ ಆಫ್ ಟ್ರೇಡ್ಸ್ ಅನ್ನು ಇದು ತೋರಿಸುತ್ತೆ. ನೀವು ಸೆಲ್ ಮಾಡ್ತೀರಾ ಅಂದರೆ ನಿಮ್ಮ ಬೆಲೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಎಕ್ಸಿಕ್ಯೂಟ್ ಆಗಿದ ಪರ್ಸೆಂಟೇಜ್ ಆಫ್ ಟ್ರೇಡ್ಸ್ ಅನ್ನು ಇದು ತೋರಿಸುತ್ತೆ. ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿದ ಮೇಲೆ ನಿಮ್ಮ ರ್ಯಾಂಕ್ ಕೆಳಗೆ ಹೋದರೆ ನೋಟಿಫಿಕೇಶನ್ಸ್ ಬರೋಕ್ಕೆ ಪೊಸಿಷನ್ಸ್ ಟ್ಯಾಬ್ ಅಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಲಿಮಿಟ್ ಪ್ರೈಸ್ ಅನ್ನು ಅಡ್ಜಸ್ಟ್ ಮಾಡೋಕ್ಕೂ ಮತ್ತು ಫಾಸ್ಟರ್ ಎಕ್ಸಿಕ್ಯೂಷನ್ ಚಾನ್ಸಸ್ ಅನ್ನು ಇನ್ಕ್ರೀಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಪ್ಸ್ಟಾಕ್ಸ್ನ ಆರ್ಡರ್ ಫ್ಲೋ ಇನ್ಸೈಟ್ಸ್ ಒಂದು ಗೇಮ್ ಚೇಂಜರ್ ಆಗಿದೆ. ಸ್ಲಿಪೇಜ್ ಅವಾಯ್ಡ್ ಮಾಡೋಕ್ಕೆ, ಆರ್ಡರ್ ಎಕ್ಸಿಕ್ಯೂಷನ್ ಇಂಪ್ರೂವ್ ಮಾಡೋಕ್ಕೆ ಮತ್ತು ಸ್ಮಾರ್ಟರ್ ಟ್ರೇಡಿಂಗ್ ಡೆಸಿಷನ್ಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವತ್ತೇ ಅಪ್ಸ್ಟಾಕ್ಸ್ ಆ್ಯಪ್ಗೆ ಲಾಗಿನ್ ಮಾಡಿ, ಒಂದು ಲಿಮಿಟ್ ಆರ್ಡರ್ ಅನ್ನು ಪ್ಲೇಸ್ ಮಾಡಿ ಮತ್ತು ಆರ್ಡರ್ ಫ್ಲೋ ಇನ್ಸೈಟ್ಸ್ನ ಅಡ್ವಾಂಟೇಜ್ ಅನ್ನು ತಗೊಳ್ಳಿ. Investment in securities market are subject to market risks. Read all the related documents carefully before investing.